ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಬ್ದುಲ್ ರೆಹಮಾನ್ ಹತ್ಯೆಗೆ ಬಿಗ್ ಟ್ವಿಸ್ಟ್. ಆತ್ಮೀಯ ಗೆಳೆಯರ ಮೇಲೆ ತಲವಾರ್ ಬೀಸದ್ನ ದೀಪಕ್, ಗೆಳೆತನವನ್ನೇ ಮೀರಿಸುತ್ತಾ ಕೋಮು ದ್ವೇಷಾಗ್ನಿ. ತೀವ್ರವಾದ ಹೇಮಾವತಿ ವಾಟರ್ ಪಾಲಿಟಿಕ್ಸ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹಳಿ ತಪ್ಪಿದ್ದಾರೆ. ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಲೇವಡಿ. ನಾಳೆ ಕರ್ನಾಟಕ ಬಂದ್ ವದಂತಿ, ಸುಳ್ಳು. ನಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಮುಷ್ಕರ ಇಲ್ಲ. ಎಂದಿನಂತೆ ಶಾಲೆ ಕಾಲೇಜು. ಬೆಂಗಳೂರು ನಗರ ಡಿಸಿ ಸ್ಪಷ್ಟನೆ. ಒಳ ಮೀಸಲಾತಿ ಸರ್ವೆ ದಿನಾಂಕ ವಿಸ್ತರಣೆ. ಜೂನ್ 2ರಿಂದ 8ರವರೆಗೂ ಸಮೀಕ್ಷೆಗೆ ಸೂಚನೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದ ನಿರ್ಧಾರ. ರಾಜ್ಯಕ್ಕೆ ತಡರಾತ್ರಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಗಮನ. ಬೆಂಗಳೂರಿನ ಖಾಸಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ವಾಸ್ತವ್ಯ. ನಾಳೆ ಕೆಎಲ್ಇ ಕಾಲೇಜು ಘಟಿಕೋತ್ಸವದಲ್ಲಿ ಭಾಗ. ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನೀರಿನ ವಿಚಾರದಲ್ಲಿ ರಾಜಕೀಯ ಹೊಸದಲ್ಲ. ರಾಜರ ಕಾಲದಿಂದಲೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಯುದ್ಧಗಳು ಕೂಡ ಆಗಿರೋದನ್ನ ನಾವು ಗಮನಿಸಿದ್ದೇವೆ. ಯುದ್ಧ ತಡೆಯೋದಕ್ಕೂ ಕೂಡ ನೀರನ್ನ ಬಳಕೆ ಮಾಡಿಕೊಂಡಿರೋ ಇತಿಹಾಸ ಇದೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀರು ಹಂಚಿಕೆ ವಿಚಾರ ಇದೀಗ ರೈತರ ಮೇಲೆ ಎಫ್ಐಆರ್ ಬೀಳೋ ಹಂತಕ್ಕೆ ಹೋಗಿದೆ ನಮ್ಮದೇ ರಾಜ್ಯದಲ್ಲಿ. ನಮ್ಮ ಭಾಗಕ್ಕೆ ಬರ್ತಿರೋ ನೀರೇ ಅಲ್ಪ ಸ್ವಲ್ಪ, ಇನ್ನು ನಮ್ಮಿಂದ ಅದನ್ನ ಕಿತ್ತು ಮತ್ತೊಬ್ಬರಿಗೆ ಕೊಡ್ತೀರಿ ಅಂದ್ರೆ ಇದು ಯಾವ ಊರ್ ನ್ಯಾಯ? ಮೊದಲೇ ರೈತರ ಪರಿಸ್ಥಿತಿ ದಯನೀಯವಾಗಿದೆ. ಇಂಥದ್ರಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಾಜಕಾರಣಿಗಳು ನಡ್ಕೊಳ್ಬೇಕೇ ಹೊರತು ಉಲ್ಟಾ ಅಲ್ಲ. ಹೀಗೆ ಹೇಳಿ ಪ್ರತಿಭಟನೆ ನಡೆಸಿದ್ರು ನಿನ್ನೆ ರೈತರು. ತುಮಕೂರು ಶಿವಮೊಗ್ಗ ಹೆದ್ದಾರಿಯಲ್ಲಿ ರೈತರ ಜ್ವಾಲಾಗ್ನಿಯೇ ಸ್ಫೋಟವಾಗಿತ್ತು. ಕಾರಣ ಹೇಮಾವತಿ ಲಿಂಕ್ ಯೋಜನೆ. ಹೇಮಾವತಿ ಕೆನಾಲ್ನಿಂದ ನೀರನ್ನ ಹರಿಸುವ ಯೋಜನೆ. ಇದನ್ನ ವಿರೋಧಿಸಿ ಬೃಹತ್ ಹೋರಾಟ ನಡೆಸಿದ್ರು ರೈತರು. ಇದೀಗ ಆ ಕಾಮಗಾರಿಯನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು, ಜೊತೆಗೆ ಈ ವಿವಾದಕ್ಕೆ ಪರಿಹಾರವನ್ನ 1 ತಿಂಗಳ ಒಳಗೆ ಕೊಡಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನದಾತರು. ಆದ್ರೆ ಇದಾದ ಬೆನ್ನಲ್ಲೇ ಇದೀಗ ಅನ್ನದಾತರ ಮೇಲೆ ಸೇಡಿನ ಅಸ್ತ್ರ ಪ್ರಯೋಗ ಮಾಡದಂತಿದೆ ಕಾಂಗ್ರೆಸ್ ಸರ್ಕಾರ. ನಿನ್ನೆ ಯಾರೆಲ್ಲಾ ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನ ವಹಿಸಿದ್ರು ಆ ರೈತರ ಮೇಲೆ ಬರೋಬ್ಬರಿ 11 ಮಂದಿ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಜ್ವಾಲಾಗ್ನಿ. ರೈತ ಹೋರಾಟಗಾರರ ಮೇಲೆ ಎಫ್ಐಆರ್. ಮೇ 31ರಂದು ತುಮಕೂರು ಗುಬ್ಬಿಯಲ್ಲಿ ಅಕ್ಷರಶಃ ಹೊತ್ತಿ ಉರಿದಿದ್ದು ರೈತರ ದಾವಾಗ್ನಿ. ಉದ್ದೇಶಿತ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ರೈತರು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಕಂಡುಬಂದಿದ್ದು ಬೆಂಕಿ ಬಿರುಗಾಳಿ. ನಿಟ್ಟೂರು ಬಳಿಯಿಂದ ಯೋಜನೆ ಕಾಮಗಾರಿ ನಡೆಯುತ್ತಿರೋ ಸುಂಕಾಪುರದ ತನಕ ಪಾದಯಾತ್ರೆ ನಡೆಸುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದು ರೈತ ಹೋರಾಟಗಾರರು. ಇದೀಗ ಪ್ರತಿಭಟನಾ ನಿರತ ರೈತರಿಗೆ ಎದುರಾಗಿದೆ ಸಂಕಷ್ಟ. ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ 11 ರೈತರ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಪೊಲೀಸರ ಮೇಲೆ ಕಲ್ಲು ತೂರಾಟ ಹಾಗೂ ವಾಹನಗಳಿಗೆ ಹಾನಿ. ಹೆದ್ದಾರಿ ಬಂದ್ ಸಂಬಂಧಿಸಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಗುಬ್ಬಿ ಪೊಲೀಸರು. ರೈತರ ವಿರುದ್ಧ
ಪೊಲೀಸರು ಎಫ್ಐಆರ್ ದಾಖಲಿಸೋಕೆ ಕೊಟ್ಟ ಕಾರಣ ಗಲಭೆ ಪ್ರತಿಭಟನೆ ವೇಳೆ ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಇಟ್ಟು ರಸ್ತೆಗೆ ಮಣ್ಣು ಸುರಿದ ಪ್ರತಿಭಟನಾಕಾರರು ಶಿವಮೊಗ್ಗ ತುಮಕೂರು ಹೆದ್ದಾರಿ ಬಂದ್ ಮಾಡಿದ್ರು. ರೈತರ ಕಾಲ್ನಡಿಗೆಗೆ ತಡೆಯೊಡ್ಡೋಕೆ ಪೊಲೀಸರು ಪ್ರಯತ್ನಿಸಿದಾಗ ಕೆಲಕಾಲ ಅಲ್ಲುಂಟಾಗಿದ್ದು ಉದ್ವಿಗ್ನ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಹೋರಾಟಗಾರರಿಗೂ ವಾಗ್ವಾದ. ಇದೇ ಟೈಮ್ನಲ್ಲಿ ಕೆರಳಿದ ಕೆಲ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ. ಪೊಲೀಸ್ ಜೀಪ್ ಪಂಚರ್ ಮಾಡಿದ್ದಾರೆ. ನಿನ್ನೆ ಎಲ್ಲಾ ರೈತರ ಬಗ್ಗೆ ಮೃದು ಧೋರಣೆ ಅನುಸರಿಸಿ ನಿಷೇಧಾಜ್ಞೆ ವಾಪಸ್ ಪಡೆದಿದ್ದ ಪೊಲೀಸರು ಈಗ ದಿನ ಕಳೆದ ಮೇಲೆ ಅಸಲಿ ವರಸೆ ತೋರಿಸಿದ್ದಾರೆ. ನಿನ್ನೆ ಪ್ರತಿಭಟನೆ ವೇಳೆ ಅಬ್ಬರಿಸಿದ ರೈತ ಹೋರಾಟಗಾರರ ವಿರುದ್ಧ ಎಫ್ಐಆರ್ ಅಸ್ತ್ರ ಪ್ರಯೋಗಿಸಿದೆ ಖಾಕಿ ಪಡೆ. ಹೀಗಾಗಿ ಪ್ರತಿಭಟನೆ ವಾಪಸ್ ಪಡೆದ ರೈತ ಹೋರಾಟಗಾರರು ಸಮಸ್ಯೆ ಪರಿಹಾರಕ್ಕೆ 1 ತಿಂಗಳ ಗಡುವು ಕೊಟ್ಟಿದ್ದಾರೆ. ಪರಿಸ್ಥಿತಿ ಶಾಂತವಾಯಿತು ಅಂದುಕೊಳ್ತಿದ್ದಂತೆ ಕೆಲ ರೈತರು ಸುಂಕಾಪುರ ಕಾಮಗಾರಿಗೆ ತಡೆಯೊಡ್ಡೋ ಕೆಲಸ ಮಾಡಿದ್ದಾರೆ. ಅಲ್ಲಿ ಲಿಂಕ್ ಕೆನಾಲ್ಗೆ ಅಳವಡಿಸ್ತಾ ಇದ್ದ ಪೈಪ್ಗಳನ್ನ ಕಾಲುವೆಗೆ ದೂಡಿದ್ದಾರೆ. ಆದರೂ ಆಗ ಪೊಲೀಸರು ತಾಳ್ಮೆ ವಹಿಸಿದ್ದಾರೆ. ಇದೀಗ ಪ್ರತಿಭಟನಾಕಾರರ ಮೇಲೆ ದಾಖಲಾಗಿದೆ ಎಫ್ಐಆರ್. ಇನ್ನ ನಿನ್ನೆ ಇಡೀ ಪ್ರತಿಭಟನೆಯಿಂದ ದೂರವೇ ಉಳಿದಿದ್ದ ಗುಬ್ಬಿ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಅಮಾಯಕ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದ್ರೆ ವಿಡ್ರಾಗೆ ಪ್ರಯತ್ನ ಪಡೋದಾಗಿ ಅಭಯ ಕೊಟ್ಟಿದ್ದಾರೆ. ಆದರೆ ಕಲ್ಲು ತೂರಾಟ ಸೇರಿದಂತೆ ದಾಂಧಲೆ ನಡೆಸಿದ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದ್ರೆ ಕಾನೂನು ಕ್ರಮ ಎದುರಿಸಲಿ ಅಂತ ಶಾಸಕರು ಕೈ ಚೆಲ್ಲಿದ್ದಾರೆ. ಅಮಾಯಕ ರೈತರ ಮೇಲೆ ಏನಾದರೂ ಎಫ್ಐಆರ್ ಆಗಿದ್ರೆ ಅದನ್ನ ನಾನು ಸರ್ಕಾರ ಲೆವೆಲ್ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರ್ಯಾರ ಮೇಲೆ ಆಗಿದೆ ಏನಾಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಬೇಕು ಅಂತ ಅಲ್ಲೇನಾದ್ರು ಗಲಾಟೆ ಪಲಾಟೆ ಮಾಡಿದ್ರೆ ಗಲಾಟೆ ಮಾಡಕ್ಕೆ ಅವಕಾಶ ಇಲ್ಲ. ಗಲಾಟೆ ಮಾಡಿದ್ರೆ ಅದಕ್ಕೆ ಪೊಲೀಸ್ ಏನ್ ಕ್ರಮ ಕೈಗೊಳ್ಳುತ್ತೆ. ಈಗ ನಾನು ಪೇಪರ್ ಆಗಿ ಹೋದೆ, SP ಅವರಿಗೆ ಕಲ್ಲು ಹೊಡೆದವ್ರೆ, ಆಮೇಲೆ ಅಡಿಷನಲ್ SP ಹೊಡೆದವ್ರೆ, 2 ಸರ್ಕಲ್ ಇನ್ಸ್ಪೆಕ್ಟರ್ ಹೊಡೆದವ್ರೆ. ಅಂತರ್ನ ನಾವು ಬಿಡಿ ಅಂತ ಹೇಳಕ್ಕಾಗುತ್ತಾ? ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನೀವು ಪ್ರತಿಭಟನೆ ಮಾಡೋದೇನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಅದನ್ನ ಮಾಡಿದಂತ ರೈತರ ಮೇಲೆ ಏನಾದ್ರು ಇದ್ರೆ ಅವ್ರೂ ಪೊಲೀಸ್ನವರು ಕಿಲಾಡಿಗಳಿರ್ತಾರೆ. ಅವರು ಎಲ್ಲಾ ಕ್ಯಾಮ್ರಾ ತೆಗೆದಿರ್ತಾರೆ, ನಿಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ. ಅವ್ರು ಯಾರ್ಯಾರು ಹೊಡೆದ್ರು ಏನು ಹೊಡೆದ್ರು ಅಂತ ಅವ್ರು ನಮ್ಗಿನ ಚೆನ್ನಾಗಿ ಅವ್ರ ಇರುತ್ತೆ ಮಾಹಿತಿ. ನೋಡ್ತೀನಿ, ನಾನು ಇನ್ನೂ ಮಾತಾಡ್ತೀನಿ. ಇನ್ನು ಇಲ್ಲಿ ಎಫ್ಐಆರ್ ದಾಖಲು ಕಾರ್ಯ ಇಲ್ಲಿಗೆ ನಿಂತಿಲ್ಲ. ವಿಡಿಯೋ ದೃಶ್ಯಾವಳಿಗಳನ್ನೆಲ್ಲ ಪರಿಶೀಲಿಸುತ್ತಿರೋ ಪೊಲೀಸರು ಇನ್ನೂ ಹಲವಾರು ರೈತರ ಮೇಲೆ ದೂರು ದಾಖಲಿಸಿಕೊಳ್ಳೋ ಸಾಧ್ಯತೆ ಇದೆ. ಒಟ್ಟಾರೆ ತಮ್ಮ ನೀರಿನ ಹಕ್ಕಿಗಾಗಿ ಪ್ರತಿಭಟನೆ ನಡೆಸಿದ ರೈತರು ಈಗ ಕೇಸ್ ಫಿಟ್ ಆದಂತಾಗಿದೆ. ಅನ್ನದಾತರ ವಿರುದ್ಧ ಸೇಡಿಗೆ ಸರ್ಕಾರ ಮುಂದಾಯ್ತಾ ಅನ್ನೋ ಅನುಮಾನ ಹಲ ಹೋರಾಟಗಾರರದ್ದು. ಏನೇ ಆಗ್ಲಿ, ಇಂಥ ಕ್ರಮಗಳಿಂದ ರೈತರ ಹೋರಾಟ ಹತ್ತಿಕ್ಕೋ ಪ್ಲಾನ್ ಇದ್ರೆ ಅದಂತೂ ಕಾರ್ಯಸಾಧು ಆಗೋದು ಡೌಟ್. ಯಾಕಂದ್ರೆ ನಿನ್ನೆಯ ಫೋರ್ಸ್ ನೋಡಿದ್ರೆ ಅಷ್ಟು ಸುಲಭವಾಗಿ ತಣ್ಣಗಾಗುವಂತೆ ಕಾಣ್ತಿಲ್ಲ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧದ ಹೋರಾಟ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಅಪಸ್ವರ ಜೋರಾಗಿದೆ. ಪೈಪ್ಲೈನ್ಗೆ ಕಾಂಗ್ರೆಸ್ ಶಾಸಕರೇ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ನಿಜ ಅಲ್ವಾ? ನಾಳೆ ದಿನ ಜನರ ಮನೆ ಬಾಗ್ಲಿಗೆ ಹೋಗಿ ಓಟ್ ಕೇಳಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಪಾಲಿಗಿದ್ದ ನೀರನ್ನ ನಿಮ್ದೇ ಪಕ್ಷ ಅದನ್ನ ಕಿತ್ಕೊಂಡು ಬೇರೆಯವರಿಗೆ ಕೊಡೋ ಪ್ರಯತ್ನ ಮಾಡಿದಾಗ ನೀವು ಸುಮ್ಮನಿದ್ರಿ ಅಂತ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಇಂಥ ಕಾಮಗಾರಿಗೆ ಇದೀಗ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಶಾಸಕರು ಅಸಮಾಧಾನ ಹಾಗೆ ವಿರೋಧ ಎರಡನ್ನೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಇದನ್ನು ವಿರೋಧಿಸಿದ್ದಾರೆ. ನೋಡಿ, ಲಿಂಕ್ ಕೆನಾಲ್ನಿಂದ ಅನೇಕ ತಾಲೂಕುಗಳಿಗೆ ನೀರಿನ ಸಮಸ್ಯೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನಮಗೆ. ಯೋಜನೆಯಿಂದ ಈ ಭಾಗದ ರೈತರಿಗೆ ತೊಂದರೆ ಆಗುತ್ತೆ. ಪೈಪ್ಲೈನ್ ನಲ್ಲಿ ನಮಗ್ ಬರ್ಬೇಕಾಗಿರೋ ನೀರಿನ ಪಾಲು ಇನ್ನೆಷ್ಟು ಹರ್ಕೊಂಡು ಹೋಗುತ್ತೋ ನಮಗ್ ಗೊತ್ತಿಲ್ಲ. ಅದರ ಕರೆಕ್ಟ್ ಲೆಕ್ಕ ನಮಗ್ ಕೊಟ್ಟಿಲ್ಲ. ಹಾಗಾಗಿ ನೇರವಾಗೇನೆ ಈ ನೀರನ್ನ ತೆಗೆದುಕೊಳ್ಳೋದು ಬಿಟ್ಟು ಯಾಕೆ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಿದ್ದ, ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದ ನೀರನ್ನ ಹಿಂಗ್ ಅಡ್ಡದಾರಿಯಿಂದ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಗುಬ್ಬಿ ಶ್ರೀನಿವಾಸ್. ಮಾಗಡಿ ಕುಣಿಗಲ್ ಶಾಸಕರ ಜೊತೆಗೂ ಇದೇ ರೀತಿಯ ಮಾತುಕತೆ ನಿಮಗೆ ನೆನಪಿರಬಹುದು. KN ರಾಜಣ್ಣ ಅವರು ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಅವರ ಪುತ್ರ ರಾಜೇಂದ್ರ ಅವರು ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆ ನನಗೆ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಇದೇ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಸಂಬಂಧಪಟ್ಟಂತೆ ನನಗೆ ಜೀವ ಬೆದರಿಕೆ ಕರೆ ಬರ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಅನೇಕ ಮಂದಿಗೆ, ಅದರಲ್ಲೂ ಎಸ್ಪೆಷಲಿ ಆ ಭಾಗದ ಕಾಂಗ್ರೆಸ್ನ ಮುಖಂಡರುಗಳಿಗೆ ಈ ಯೋಜನೆ ಒಪ್ಪಿತವಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಎಷ್ಟೇ ಮನವರಿಕೆ ಮಾಡಿಕೊಟ್ರು ಕೂಡ
ಈ ಯೋಜನೆಯನ್ನ ಕೈ ಬಿಡ್ತಾ ಇಲ್ಲ ಸರ್ಕಾರ. ಯಾಕಿಷ್ಟು ಹಠಾನೋ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ನಡೆ ವಿರುದ್ಧ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾದ್ ನೋಡೋಣ. ಈಗ ಈ ರಾಜಕಾರಣಿಗಳ ನಡುವಿನ ಹಿತಾಸಕ್ತಿಯ ಕೊರತೆ ಅಥವಾ ಹೊಂದಾಣಿಕೆಯ ಕೊರತೆಯಿಂದ ಆಗ್ತಾ ಇರುವ ಜಗಳ ರೈತರ ಮೇಲೆ ಪರಿಣಾಮ ಬೀರೋ ರೀತಿಯಲ್ಲಿ ಆಗಬಾರ್ದಲ್ಲ. ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಭಿನ್ನಾಭಿಪ್ರಾಯಗಳು ಇರಬಾರ್ದಲ್ಲ. ಕೂತು ಮಾತನಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯ ನಿರ್ಧಾರವನ್ನ ಕೈಗೊಳ್ಳಿ ಅನ್ನೋ ನಿರೀಕ್ಷೆ ಆ ಭಾಗದ ರೈತರದ್ದು, ಜನಸಾಮಾನ್ಯರದ್ದು. ಕಾದ್ ನೋಡೋಣ ಯಾವ ರೀತಿಯಾದ ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸೇಡಿನ ಹತ್ಯೆಗಳ ಸರಣಿ ಮುಂದುವರೆದಿದೆ. ಒಂದೇ ಒಂದು ತಿಂಗಳ ಅಂತರದಲ್ಲಿ 3 ಕೊಲೆಗಳಾಗಿ ಹೋಗಿದೆ. ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಈ ಘಟನೆಗಳು ಸಾಕ್ಷೀಕರಿಸ್ತಾ ಇದೆ. ಇದೀಗ ಹೀಗೆ ಕೋಮು ದಣ್ಣೂರಿಗೆ ಹೊತ್ತಿ ಉರಿತಾ ಇರುವ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಮಂತ್ರ ಪಠಿಸೋಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಕರಾವಳಿಲಿ ಶಾಂತಿ ನೆಲೆಸೋ ಸಂಬಂಧ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇದೆ. ಕರಾವಳಿ ಹತ್ಯೆಗಳ ಹಿಂದಿನ ಸತ್ಯದ ಅನ್ವೇಷಣೆಗೆ ಮುಂದಾಗಿರುವ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಪದಾಧಿಕಾರಿಗಳ ನಿಯೋಗವೊಂದನ್ನ ಕಳಿಸ್ತಾ ಇದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭಾಗದಲ್ಲಿ ನಿಲ್ಲದ ಹತ್ಯಾ ಸರಣಿ. ಸತ್ಯ ಶೋಧನೆಗೆ ಕೆಪಿಸಿಸಿ ನಿಯೋಗ ಅಣಿ. ಕರಾವಳಿಯಲ್ಲಿ ಇನ್ನೂ ತಣ್ಣಗಾಗುತ್ತಲೇ ಇಲ್ಲ ಕೋಮು ವೈಷಮ್ಯದ ಕಿಡಿ. 1 ತಿಂಗಳ ಅವಧಿಯಲ್ಲೇ ಇಲ್ಲಾದ 3 ಕೊಲೆಗಳು ಜನರ ನಡುವಿನ ಕಂದರ ಹೆಚ್ಚಿಸುತ್ತಿವೆ. ಅದಕ್ಕೂ ಮುನ್ನ ಕಳೆದ 5-6 ವರ್ಷಗಳಿಂದಲೂ ನಡೆದುಕೊಂಡು ಬಂದ ಸೇಡಿನ ಹತ್ಯೆಗಳು ಕೂಡ ಕೋಮು ಸಾಮರಸ್ಯದ ಯತ್ನಕ್ಕೆ ಕೊಳ್ಳಿ ಇಟ್ಟಿದೆ. ಮೇ 27ರಂದು ನಡೆದ ಅಬ್ದುಲ್ ರಹಿಮಾನ್ ಹತ್ಯೆ ಬಳಿಕ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮುಸ್ಲಿಮರು. ಈವರೆಗೂ ಕಾಂಗ್ರೆಸ್ ಪರ ಅಚಲವಾಗಿ ನಿಂತಿದ್ದ ಅಲ್ಪಸಂಖ್ಯಾತ ಸಮುದಾಯ ಯಾವಾಗ ಪಕ್ಷದ ವಿರುದ್ಧವೇ ಸೆಟೆದು ನಿಲ್ತೋ ನಿಜಕ್ಕೂ ಆತಂಕಕ್ಕೀಡಾಗಿದ್ದು ಕಾಂಗ್ರೆಸ್ ಪಾರ್ಟಿ. ಅದರಲ್ಲೂ ಕಾಂಗ್ರೆಸ್ ಪದಾಧಿಕಾರಿಗಳು ಕೂಡ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡೋಕೆ ಮುಂದಾದಾಗ ಇಲ್ಲಿ ಆಘಾತಗೊಂಡಿದ್ದು ಕಾಂಗ್ರೆಸ್. ಇದಾದ ಮೇಲೆ ಕೇಸ್ ಸೀರಿಯಸ್ ಆಗಿ ತಗೊಂಡ ಕಾಂಗ್ರೆಸ್ ಸರ್ಕಾರ ಮುನಿದ ಮುಸ್ಲಿಮರ ಮನವೊಲಿಕೆಗೆ ನಡೆಸದ ಸರ್ಕಸ್ ಇಲ್ಲ. ಇಲ್ಲಿಗೆ ಆಗಮಿಸಿದ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆಯಷ್ಟೇ ಮುಸ್ಲಿಂ ಮುಖಂಡರ ಮೀಟಿಂಗ್ ನಡೆಸಿ ಹೋಗಿದ್ದಾರೆ. ಪೊಲೀಸ್ ಕಮಿಷನರ್ ಜೊತೆಗೂ ಸಭೆ ನಡೆಸಿದ ದಿನೇಶ್ ಗುಂಡೂರಾವ್ ಕಾನೂನು ಸುವ್ಯವಸ್ಥೆಗೆ ತಕ್ಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಹೋಗಿದ್ದಾರೆ. ಇದೀಗ ಕರಾವಳಿಯಲ್ಲಿ ಹೀಗೆ ಬಿಟ್ರೆ ಪರಿಸ್ಥಿತಿ ಕೈಮೀರಲಿದೆ ಅನ್ನೋ ಅಂಶ ಮನಗಂಡ ಕಾಂಗ್ರೆಸ್ ಸರ್ಕಾರ ಇದೀಗ ಗಾಯಕ್ಕೆ ಮದ್ದರಿಯೋ ಕಾರ್ಯಕ್ಕೆ ಮುಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರೋ ಸರಣಿ ಕೊಲೆಗಳ ಸಂಬಂಧ ಸತ್ಯ ಶೋಧನೆಗೆ ಸಜ್ಜಾಗಿದೆ ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚೇ ತಲೆಕೆಡಿಸಿಕೊಂಡ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದೀಗ ಸತ್ಯ ಶೋಧನೆಗಾಗಿ ಕಾಂಗ್ರೆಸ್ ಪದಾಧಿಕಾರಿಗಳ ನಿಯೋಗವನ್ನ ಕರಾವಳಿಗೆ ಕಳಿಸ್ತಾ ಇದ್ದಾರೆ. ಕರಾವಳಿ ಹತ್ಯೆಗಳ ಹಿಂದಿನ ಸತ್ಯ ಅರಿಯೋದಕ್ಕಾಗಿ 7 ಪದಾಧಿಕಾರಿಗಳ ನಿಯೋಗ ರಚಿಸಲಾಗಿದೆ. ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ನೇತೃತ್ವದ ಕೆಪಿಸಿಸಿ ನಿಯೋಗ ದಕ್ಷಿಣ ಕನ್ನಡ ಒಳಗೊಂಡಂತೆ ಕರಾವಳಿಯಲ್ಲಿ ನೈಜತೆ ಅರಿಯೋ ಕೆಲಸ ಮಾಡಲಿದೆ. ಕೋಮು ಸಂಘರ್ಷಕ್ಕೆ ಬಲಿಯಾದವರ ಮನೆಗಳಿಗೆ ತೆರಳೋ ನಿಯೋಗ ಮಾಹಿತಿ ಸಂಗ್ರಹಿಸಲಿದೆ. ಇದಾದ ಮೇಲೆ ಕರಾವಳಿ ಹತ್ಯೆಗಳ ಸಂಬಂಧಿತ ಪೂರ್ಣ ವರದಿಯನ್ನ ಕೆಪಿಸಿಸಿಗೆ ನೀಡಲಿದೆ. ಇಲ್ಲಿ ವರದಿ ಆಧರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚಿಸಲು ಅನುವಾಗಲಿದೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಲೆಕ್ಕ. ಇದರ ಜೊತೆಗೆ ಈಗ ಪಕ್ಷದ ವಿರುದ್ಧ ಬಂಡೆದ್ದಿರೋ ಮುಸ್ಲಿಂ ಮುಖಂಡರನ್ನ ಸಂತೈಸೋ ಪ್ಲಾನ್ ಕೂಡ ಈ ನಿಯೋಗ ರಚನೆ ಹಿಂದಿದೆ ಎನ್ನಲಾಗಿದೆ. ಒಟ್ಟಾರೆ
ದಕ್ಷಿಣ ಕನ್ನಡ ಕೋಮು ಸೂಕ್ಷ್ಮ ಪ್ರದೇಶ. ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ನಡೆದಿರೋ ಹತ್ಯೆಗಳ ಸರಣಿ ನಿಲ್ಲಿಸಬೇಕೆಂಬುದು ಸರ್ಕಾರದ ಉದ್ದೇಶ. ಹೀಗಾಗಿ ಹತ್ಯೆಗಳ ಹಿಂದೆ ಬೇರೆ ಕೈವಾಡ ಇದೆಯಾ, ಅಜೆಂಡಾ ಇದೆಯಾ, ಪ್ರಚೋದನಕಾರಿ ಭಾಷಣಗಳು ಇಂಥ ಹತ್ಯೆಗೆ ಪ್ರೇರಣೆ ಆಗ್ತಿದೆಯಾ? ಹೀಗೆ ಪ್ರಚೋದಿಸಿದ ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಸಿಗ್ತಾ ಇರೋದ್ರಿಂದ ಕಾನೂನು ಬಿಗಿಗೊಳಿಸಬೇಕಾದ ಅಗತ್ಯತೆ ಇದೆಯಾ? ಹೀಗೆ ಎಲ್ಲ ಆಯಾಮಗಳಲ್ಲಿ ಕಾಂಗ್ರೆಸ್ ನಿಯೋಗ ಸತ್ಯ ಪರಾಮರ್ಶೆ ನಡೆಸಲಿದೆ. ಇದರಿಂದಲಾದರೂ ಸಂಘರ್ಷಕ್ಕೆ, ಅಮಾಯಕರ ಹತ್ಯೆಗಳಿಗೆ ಮುಕ್ತಿ ಸಿಗತ್ತಾ? ಇದೇ ಈಗಿನ ಕುತೂಹಲ. ಒಂದ್ ಕಡೆ ಕರಾವಳಿಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅಂತ ಹೇಳಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸರ್ಕಸ್ ಮಾಡ್ತಿದೆ. ಹತ್ಯೆ ಬಳಿಕ ಆದ ಉದ್ವಿಗ್ನತೆ ಶಮನಕ್ಕೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ನಿನ್ನೆ ಕೂಡ ನಾವಾಗಲೇ ಹೇಳಿದ ಹಾಗೆ ಉಸ್ತುವಾರಿ ಮಂತ್ರಿ ಸಭೆ ನಡೆಸಿದ್ದಾರೆ. ಶಾಂತಿ ಜಪವನ್ನ ಪಠಿಸಲಾಗಿದೆ. ಆದರೆ ಇದರ ನಡುವೆ ನೋಟಿಸ್ ಪ್ರಹಾರ ಕೂಡ ಪ್ರಾರಂಭವಾಗಿದೆ. ನಾವಾಗಲೇ ಹೇಳಿದಾಗೆ ಮುಸ್ಲಿಂ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು ಪಕ್ಷದ ವಿರುದ್ಧನೇ ತಿರುಗಿ ಬಿದ್ದಿದ್ರು. ಹೀಗಾಗಿ ಅಂಥ ಪಕ್ಷಕ್ಕೆ ವಿರುದ್ಧವಾಗಿ ನಿಂತು ಮಾತನಾಡಿದ ದಿನೇಶ್ ಗುಂಡೂರಾವ್ ಅವರ ವಿರುದ್ಧವಾಗಿ ಮಾತನಾಡಿದ ಮುಸ್ಲಿಂ ಮುಖಂಡರಿಗೆ ಇದೀಗ ನೋಟಿಸ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಸಚಿವ ದಿನೇಶ್ ಗುಂಡೂರಾವ್ ಎದುರು ಆರ್ಭಟಿಸಿದ್ರು ಕೆಲ ಮುಖಂಡರು. ಹೀಗೆ ಕೂಗಾಟ ನಡೆಸಿದ್ದ ಕೆಲ ಕಾಂಗ್ರೆಸ್ ಮುಖಂಡರನ್ನ ಇದೀಗ ಶಿಸ್ತು ಉಲ್ಲಂಘನೆ ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷ ಶಾಹುಲ್ ಅವರ ಜೊತೆಯಲ್ಲೇ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಹೀಗೆ ಮೂವರಿಗೆ ನೋಟಿಸ್ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ. 7 ದಿನಗಳ ಒಳಗಾಗಿ ಉತ್ತರಿಸಿ ಅಂತ ಹೇಳಿ ಕೂಡ ಈ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಕನ್ನಡ ಸಂಸ್ಕೃತಿಗೆ ನಿಗದಿಯಾಗಿದ್ದ ಅನುದಾನದ ಮೊತ್ತವನ್ನ ಸರ್ಕಾರ ಅರ್ಧಕ್ಕಿಳಿಸಿದೆ. ಇದರಿಂದ ಸಹಜವಾಗಿ ಕಲಾವಿದರ ಮಾಶಾಸನಕ್ಕೂ ಕೂಡ ಸಂಚಕಾರ ಎದುರಾಗಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿರೋ ಕಲಾವಿದರು ಇದೇ ಜೂನ್ 3ರಂದು ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಗ್ಯಾರಂಟಿ ಹಣಕ್ಕಾಗಿ ಇತರೆ ಅನುದಾನ ಕಟ್. ಸಂಸ್ಕೃತಿ ಹರಿಕಾರರ ಮಾಸಾಶನಕ್ಕೂ ಕತ್ತರಿ. ಈಗಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರೇ ತುಂಬಿರೋ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ 3 ತಿಂಗಳ ಅಡ್ವಾನ್ಸ್ ಅನುದಾನ ರಿಲೀಸ್ ಮಾಡುವ ಮೂಲಕ ವಿವಾದಕ್ಕೀಡಾಗಿದೆ ಕೈ ಸರ್ಕಾರ. ಇಲ್ಲಿ ಗೃಹಲಕ್ಷ್ಮಿಯರಿಗೆ 4 ತಿಂಗಳಿಂದ ಹಣ ಕೊಟ್ಟಿಲ್ಲ, ಬೇರೆ ಗ್ಯಾರಂಟಿಗೂ ಕೂಡ ಕುಂಟುತ್ತಾ ಸಾಗಿವೆ. ಇದನ್ನೆಲ್ಲ ನೋಡಿದ್ರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಹೊಂದಿಸೋಕೆ ಕೈ ಸರ್ಕಾರ ಪರದಾಡ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ಇತರೆ ಇಲಾಖೆಗಳ ಅನುದಾನಕ್ಕೂ ಬೀಳ್ತಿದೆ ದೊಡ್ಡ ಕೊಕ್ಕೆ. ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಕಲಾವಿದರ ಅನುದಾನಕ್ಕೂ ಕಡಿತ. ಗ್ಯಾರಂಟಿ ಸ್ಕೀಮ್ಗೋಸ್ಕರ ಅನುದಾನವನ್ನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಕಡಿಮೆ ಮಾಡಿರಬಹುದು. ಮತ್ತೆ ಮಾನ್ಯ ಅಧಿಕಾರಿಗಳು ಸರ್ಕಾರದ ಗಮನವನ್ನ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹಿಂದೆ 450 ಕೋಟಿಯಷ್ಟು ಅನುದಾನ ಬರ್ತಾ ಇತ್ತು. ಬಜೆಟ್ ಹೆಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರು. 250 ಕೋಟಿ ಇತ್ತು, 300 ಕೋಟಿ ಇತ್ತು, 4 ಲಕ್ಷ ಕೋಟಿವರೆಗೂ ಬಜೆಟ್ ಬಂತು. 2 ಲಕ್ಷ ಕೋಟಿಯಿಂದ ಬಜೆಟ್ 4 ಲಕ್ಷ ಕೋಟಿಗಿಂತ ಜಾಸ್ತಿ ಹೋದ್ಮೇಲೆ ಅನುದಾನನೂ ಅಷ್ಟೇ 400 ಕೋಟಿಯಿಂದ 800 ಕೋಟಿಗೆ ಹೋಗಬೇಕಾಯ್ತು ಕನ್ನಡ ಸಂಸ್ಕೃತಿ ಇಲಾಖೆಗೆ. ಕಲಾವಿದರ ಅನೇಕ ಯೋಜನೆಗಳಿವೆ. ವಾದ್ಯ ಪರಿಕರ ತರಣಕ್ಕೆ ದುಡ್ಡು ಕೊಡ್ತಾ ಇದ್ರು, ಕಲಾವಿದರು ಗುರುತಿನ ಚೀಟಿ ಕೊಡ್ತಾ ಇದ್ರು, ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ತಾ ಇದ್ರು. ಇವೆಲ್ಲವನ್ನು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಕಳೆದ ಬಾರಿ ಯಾವುದಕ್ಕೂ ಹಣ ಸಿಗ್ತಿಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಅರ್ಜಿನೇ ತಗೊಳ್ತಾ ಇಲ್ವಲ್ಲ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಹರಿಕಾರರು ಕಲಾವಿದರು ಮೊದಲೇ ಕನ್ನಡ ನಾಡೆಂದರೆ ಕಲೆಗಳ ನೆಲೆವೀಡು. ಇದೀಗ ಶ್ರೀಮಂತ ಕಲೆಗಳ ವೈಭವ ಕರುನಾಡಿಗೆ ಕೀರ್ತಿ ಕಲಶ. ಇಂಥ ಟೈಮ್ನಲ್ಲೇ ಕಲೆ ಸಂಸ್ಕೃತಿ ಸಂರಕ್ಷಣೆ ಹಾಗೂ ಕನ್ನಡ ನಾಡು ನುಡಿ ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋ ಕಾರ್ಯ ಮೊದಲಿನಿಂದಲೂ ನಡೆದಿದೆ. ಇದಕ್ಕಾಗಿಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕಾರ್ಯನಿರ್ವಹಿಸುತ್ತದೆ. ಇದೀಗ ಇದಕ್ಕೂ ಬಂದಿದೆ ತತ್ವಾರ. ಕಲಾವಿದರ ಅನುದಾನಕ್ಕೂ ಬಿದ್ದಿದೆ ಅರ್ಧಂಬರ್ಧ ಕಡಿತ. ಇತ್ತೀಚೆಗಿನ ವರ್ಷದವರೆಗೂ ಪ್ರತಿ ವರ್ಷ ಬಜೆಟ್ನಲ್ಲಿ ಕಲಾವಿದರ ಅನುದಾನ ಹಾಗೂ ಕಲಾ ಸೇವೆಗಾಗಿ 450 ಕೋಟಿ ರೂಪಾಯಿ ತನಕವೂ ಅನುದಾನ ಮುಡಿಪಾಗಿಡಲಾಗಿತ್ತು. ಈಗ ಬಜೆಟ್ ಗಾತ್ರ 4 ಲಕ್ಷ ರೂಪಾಯಿ ಮೀರಿರೋದ್ರಿಂದ ಕಲಾವಿದರು ಈ ಅನುದಾನದಲ್ಲಿ ಹೆಚ್ಚಳ ಆಗಬಹುದೆಂದೇ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಇಲ್ಲಾಗಿದ್ದು ಉಲ್ಟಾಪಲ್ಟಾ. ಈವರೆಗೂ 450 ಕೋಟಿ ರು ಅನುದಾನ ಕೊಡ್ತಿದ್ದ ಸರ್ಕಾರ ಇದೀಗ ಈ ಅನುದಾನ ಹೆಚ್ಚಿಸೋದಿರಲಿ, ಇದರಲ್ಲೇ ಭಾರೀ ಮೊತ್ತದ ಅನುದಾನಕ್ಕೆ ಕತ್ತರಿ ಹಾಕಿದೆ. ಕಲಾವಿದರ ಅನುದಾನವನ್ನ ಕೇವಲ 205 ಕೋಟಿ ರೂಪಾಯಿಗಳಿಗೆ ಇಳಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ. ಆದರೆ ಇಲ್ಲಾಗಿದ್ದು 55% ಅನುದಾನ ಕಡಿತ.
ಸರ್, ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಗೋಸ್ಕರ ಹಣ ತಗೊಂಡಿದ್ದಾರೋ ಇಲ್ವೋ ಅದು ಮುಖ್ಯ ವಿಚಾರ ಅಲ್ಲ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH